ಹೇಗೆ ಆಗಿದೆ ಅನ್ನೋದು ನನಗಿಂತ ಹೆಚ್ಚು ಮಾಧ್ಯಮ ಮಿತ್ರರು ನೀವು ಬೆಳಕು ಚೆಲ್ಲಿದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿ ಗೆಲ್ಲಿಸಬೇಕು ಅನ್ನುವಂಥ ಪಣ ತೊಟ್ಟಿರೋದು ಈ ಸಮಸ್ಯೆ ಮೂಲ. ಕೆಲವೊಂದು ಕಡೆ ಅವ್ರಿಗೆ ಹತಾಶೆ ಅವಶ್ಯಕ. ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ವಿದ್ಯಾರ್ಥಿಗಳನ್ನು ಒಳಗೆ ಹಾಕಿಸ್ತೇವೆ ಅನ್ನೋಂಥ ಶಬ್ದವನ್ನು ಬಳಸಿದ್ದಾರೆ. ಇಡೀ ಕ್ಷೇತ್ರದೊಳಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಕೈಯಾಗ ಅಧಿಕಾರ ಅದ, ನಾವು ಯಾರು ಬೇಕಾದರೂ ಒಳಗೆ ಹಾಕಿಸ್ತೀವಿ. ಇದು ಒಂದು ರೀತಿ ಭಾಳ ದೊಡ್ಡ ವಾತಾವರಣ, ವ್ಯತಿರಿಕ್ತ ವಾತಾವರಣ ನಿರ್ಮಾಣ ಮಾಡುತ್ತೆ. ಫೇರ್ ಆ್ಯಂಡ್ ಫ್ರೀ ಇಲೆಕ್ಷನ್ ನಡೆಸೋದು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರುವಲ್ಲಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಅನ್ನುವಂಥ ಭಾವನೆ ಯಾವುದೇ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಸರ್ಕಾರದೊಳಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಜವಾಬ್ದಾರಿ ಇಲಾಖೆಯವರ ಮೇಲಿದೆ ಅಂತ ನಾನು ಹೇಳ್ತೀನಿ. ಏನು ಉಪಮುಖ್ಯಮಂತ್ರಿ ಒಳಗೆ ಹಾಕಿಸ್ತೀನಿ ಅಂತ ಹೇಳಿದ್ರು, ಅವ್ರ ಪ್ರೆಸ್ ಮೀಟಿನ ಅಂಶಗಳು ಪಾಂಪ್ಲೆಟ್ ನಿಮ್ಗೆ ಈಗಾಗಲೇ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಪಾಂಪ್ಲೆಟ್ನಾಗಿರುವ ಅಂಶಗಳು ಎರಡೂ ಸಂಗತಿಗಳು ಅವ್ರು ಏನಲ್ಲಿ ಹೇಳ್ಯಾರ ಪಾಂಪ್ಲೆಟ್ ರೂಪದಾಗ ಬಂದು ಅದನ್ನು ಒಳಗೆ ನುಗ್ಗಿ ಮತ್ತು ಅವ್ರು ಹೆಂಗೆ ಹೋಗ್ಯಾರ್ರಿ? ಸಹಜ ಅಲ್ಲ. ಒಳಗೆ ಹೋಗ್ಬೇಕಾದ್ರೆ ಕೇಸರಿ ಶಲ್ಯ ಹಾಕ್ಕೊಂಡು ವೇಷ ಮದರ್ಸ್ಕೊಂಡು ಅವ್ರ ಹೆಸರು ಏನದಾವ ನೀವು ತಹಕೀಕಾತಕ್ಕೆ ನಿಂದಿರಿ, ಅಲ್ಲಿ ಒಳಗೆ ಬಂದಿರೋ ರೀತಿ ಹೆಂಗದ, ಅವ್ರು ಏನು ಮಾಡಕ್ಕೆ ಹೊರಟಿದ್ರು, ಇದು ಒಂದು ಭಾಳ ದೊಡ್ಡ ವಿಷಯ ಆಗಿದೆ. ಅವ್ರಿಗೆ ಯಾವಾಗ ತಂದು ಕೊಟ್ಟರು ಸರ್? ಇಲ್ಲಿ ಮಧ್ಯಾಹ್ನ ಹೆಚ್ಚು ಕಡಿಮೆ 3-4 ಆಸ್ಪಾಸಲ್ಲಿ ಬಂದಿರಬೇಕು. ನಾನು ಹೊರಗಡೆ ಇದ್ದ ಪ್ರಚಾರದಲ್ಲಿ ಕೊಟ್ಟಿದ್ದೆ. 3-4 ಸಂದರ್ಭದಲ್ಲಿ ಆಗಿರೋ FIR ಆಯ್ತಾ? ಇಲ್ಲಿವರೆಗೂ FIR ಆಗಿದೆ. ಇಡೀ ಸ್ಟೇಷನ್ ಒಳಗೆ ಪ್ರೆಸ್ ಮೀಟ್ ಮಾಡ್ತಾರ, ಪ್ರೆಸ್ ಕ್ಲಬ್ಬಿನ ಗತಿ ಅಂತ. ಅಂದ್ರೆ ಸೇಫ್ ಆ್ಯಂಡ್ ಸೆಕ್ಯೂರಿಟಿಯೊಂದಿಗೆ ಇಲ್ಲೇ ಮಾಡ್ಬೋದು ಸರ್. ನಾವು ಸ್ಟೇಷನ್ದಿಂದ ಒಳಗೆ ಮಾತಾಡಿ ಹೊರಗೆ ಬರುವಕ್ಕಿಂತ ಮೊದಲು 7 ನಿಮಿಷ ಅವ್ರು ಲೈವ್ ಬಿಟ್ಟಾರೆ. ಫೇಸ್ಬುಕ್ಕು, ಇನ್ಸ್ಟಾ ಏನೇನು ಇರ್ತಾವಲ್ಲ, ಅದ್ರ ಲೈವ್ ಬಿಡ್ತಾರೆ. ಪಾಂಪ್ಲೆಟ್ ಆಗಿರೋ ಅಂಶವನ್ನು ಮತ್ತೊಮ್ಮೆ ಓದಿ ಹೇಳ್ತಾರೆ. ಅವ್ರನ್ನ ಕರ್ಕೊಂಡು ಬಿಡಿಸ್ತೀನಿ ಅಂತ ಹೋಗುವಂಥ ಪ್ರಯತ್ನ. ಸರ್, ನಾನು ನಿಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ತೀನಿ, ಇದು ಪ್ರಜಾಸತ್ತಾತ್ಮಕವಾಗಿರುವಂಥ ಮೌಲ್ಯಗಳನ್ನು ಎತ್ತಿಡಿಯುವ ಸಂದರ್ಭ. ಯಾವುದು? ಚುನಾವಣೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯನ್ನು ಹೊಂದಿ ದೊಡ್ಡ ಸ್ಥಾನದಾಗ ಕೂತಿರುವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ, ಸೋತ್ರೇನು ವ್ಯತ್ಯಾಸ ಆಗಲ್ಲ, ಗೆದ್ರು ಏನು ವ್ಯತ್ಯಾಸ ಆಗಲ್ಲ. ನಿಮ್ಮ ರಗಡ್ ನಿಮ್ಮ ಹತ್ರ ಇದು ಏನೋ ಬಹುಮತ ಅದು. ಇದೊಂದು ಚುನಾವಣೆಯನ್ನು ಇಷ್ಟು ಪ್ರತಿಷ್ಠೆ ತಗೊಂಡು ವಾತಾವರಣ ಹಾಳು ಮಾಡೋ ಕೆಲಸ ಮಾಡಿ ಪ್ರಜಾತಂತ್ರದ ಬಗ್ಗೆ ಜನರ ವಿಶ್ವಾಸ ಹೊರಟು ಹೋಗುವ ಇಲಾಖಾ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳನ್ನು ಈ ರೀತಿ ಬಳಸಿಕೊಳ್ಳುತ್ತಿದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಬಾರ್ದು. ನೀವೇ ಮಾಧ್ಯಮದವ್ರು ರೆಕಾರ್ಡ್ ಮಾಡಿ ಹಿಡಿದಿರೋ ಸರ್ಕಾರಿ ನೌಕರರು ನಾವು ಕಾರ್ಯಕರ್ತರು ಓದಿಲ್ಲ. ಮೊನ್ನೆ ಒಂದು 4 ಮಂದಿ ಹೆಂಗೆ ಚುನಾವಣಾ ಪ್ರಚಾರದೊಳಗೆ ಭಾಗವಹಿಸಿದ್ರು ಅಂತ ನೀವು ವಿಡಿಯೋ ಮಾಡಿದ್ರಲ್ಲ, ಹಾಂ, ಅವರು ವಿಡಿಯೋ ಮಾಡಿದ ನಂತರ ಅವ್ರ ಮೇಲೆ ಏನು ಕ್ರಮ ಆಯಿತು? ಇಲ್ಲ. ಅವ್ರ ಕೊಳ್ಳಕ್ಕೆ ಇಲ್ಲ, ಅವ್ರ ಘೋಷಣೆ ಕೂತಿದ್ದಕ್ಕೆ ಸಾಕ್ಷಿ ಅದು ಇಲ್ಲ. ಇದೇನು ವಾತಾವರಣ ನಿರ್ಮಾಣ ಮಾಡ್ತೀವಿ? ನೀವು ಬೆಕ್ಕಾದ ಮಾಡ್ರಿ, ನಿಮ್ಮ ಪ್ರೊಟೆಕ್ಷನ್ಗೆ ನಮ್ಮ ಅಧಿಕಾರ ಅದ ಅನ್ನುವಂಥದ್ದೇ ಸಂದೇಶ ಆಗ್ತದೆ. ಈಗ ಸ್ವತಃ ಮಾಧ್ಯಮ ಮಿತ್ರ ಕಣ್ಣಿಗೆ ಬಿದ್ದಿದ್ದು ಮಾತ್ರ ಅಲ್ಲ, ನಿಮ್ಮ ಕ್ಯಾಮ್ರಾ ಕಣ್ಣಿಗೂ ಬಿದ್ದಿದ್ದನ್ನು ಎಷ್ಟು ಸರಿಯಾಗಿ ನೀವು ಪ್ರಜಾತಂತ್ರದ ಮೌಲ್ಯಗಳಿಗಾಗಿ ಅದನ್ನು ಬಿತ್ತರಿಸಿದಿರಿ. ಏನು ಕ್ರಮ ಆಯಿತು ಅನ್ನೋಂಥದ್ದು ಇಡೀ ರಾಜ್ಯದ ಪ್ರಶ್ನೆ, ಜನತೆಗೆ ಯಕ್ಷ ಪ್ರಶ್ನೆ ಆಗಿದೆ. ನಾನು ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್, ಫೇರ್ ಆ್ಯಂಡ್ ಫ್ರೀ ಇಲೆಕ್ಷನ್ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಜಾತಂತ್ರದಲ್ಲಿ ಚುನಾವಣೆ ಅನ್ನೋದು ಒಂದು ಹಬ್ಬ ಆಗಬೇಕು ಅಂತೇಳಿ ಈ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತಿದ್ರು ಹೇಳ್ಕೊತ ಬಂದಾರೆ. ಸರ್, ಸೋಲು ಗೆಲುವನ್ನು ಸಮಚಿತ್ತದಿಂದ ನಾವು ಸ್ವೀಕರಿಸೋಣ, ನೀವು ಸ್ವೀಕರಿಸೋಣ, ಜನಾದೇಶವನ್ನು ಒಪ್ಪಿಕೊಳ್ಳೋಣ. ಈಗ ಜನ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೀಗೆ ಹತಾಶರಾಗಿ ಈ ರೀತಿ ಕೃತ್ಯಗಳಿಗೆ ಕೈ ಹಾಕಬೇಡಿ. ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಿನಂತಿ ಮಾಡ್ತೀನಿ, ನಮ್ಮ ಕೆಲಸ ನಾವು ಜನರಿಗೆ ಮನವೊಲಿಸುವ, ಸಂಪರ್ಕ ಮಾಡುವ ಕೆಲಸ. 2 ದಿನ ಅದ, ನಾವು ಮಾಡೋಣ. ಈ ಥರದ ಘಟನೆಗಳಿಗೆ ಯಾರು ಬಂದು ಎಲ್ಲೇ ದುಂಡಾವರ್ತನೆ ಮಾಡಿದ್ರು ಜನ ಜಾಣರಿದ್ದಾರೆ. ಬಾಗಲಕೋಟೆ ಜನ ಶಾಂತಿ ಪ್ರಿಯರಿದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ದುಂಡಾವರ್ತನೆ ಮೂಲಕ ಚುನಾವಣೆ ಗೆದ್ದಿರುವ ಅನುಭವ ಇದ್ದವರು ಈ ಜಿಲ್ಲೆಯೊಳಗೂ ದುಂಡಾವರ್ತನೆ ಮಾಡಿ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಅದರ ಸುಶಿಕ್ಷಿತ ಸೂಕ್ಷ್ಮ ಜನಕ್ಕೆ ಇದೆಲ್ಲ ಆಗಿ ಬರೋದಿಲ್ಲ. ಇದು ನಿಮ್ಗೆ ಗೊತ್ತಿರಲಿ, ಅದು ಅವರಿಗೆ ಬ್ಯಾಕ್ ಫೈರ್ ಆಗಿ ಆಗ್ತದೆ ಅನ್ನೋಂಥದ್ದು. ನಮ್ಮ ಕಾರ್ಯಕರ್ತರು ಶಾಂತಿ ಕಾಯ್ಕೊಳ್ಬೇಕು. ಇದೆಲ್ಲ ಸಂಗತಿಯನ್ನು ಸೂಕ್ಷ್ಮವಾಗಿ ಚುನಾವಣಾ ಆಯೋಗ ಗಮನಿಸ್ತಾ ಇದೆ ಅಂತ ಭಾವಿಸ್ತೇನೆ. ಖಂಡಿತ ಒಂದು ಫ್ರೀ ಆ್ಯಂಡ್ ಫೇರ್ ಚುನಾವಣೆ ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಓಕೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ.
ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.